ಬ್ಯಾಂಕ್ ಆಫ್ ಬರೋಡಾ ರೈತರಿಗೆ ನೋಟಿಸ್ ಅನ್ನು ಕೊಟ್ಟಿದೆ. ಹೌದು, ಬ್ಯಾಂಕ್ ಆಫ್ ಬರೋಡಾದಿಂದ ಬಂದಿರುವ ನೋಟಿಸ್ನ ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ ಬೆಳೆ ಸಾಲ ಕಟ್ಟುವಂತೆ ರೈತರಿಗೆ ಕೊಟ್ಟಿರುವಂತಹ ನೋಟಿಸ್ ಇದು. ನವಲಗುಂದ ತಾಲೂಕಿನ ರೈತರಿಗೆ ಬ್ಯಾಂಕ್ ಆಫ್ ಬರೋಡಾ ನೋಟಿಸ್ ಅನ್ನ ಜಾರಿ ಮಾಡಿದೆ. ಮೊರಬಾ ಗ್ರಾಮದ 3 ರೈತರಿಗೆ ಬ್ಯಾಂಕ್ ಆಫ್ ಬರೋಡಾದಿಂದ ಬಂದಿರುವಂತಹ ನೋಟಿಸ್ ಇದು. ನವಲಗುಂದ ತಾಲೂಕಿನ ಮೊರಬಾ ಗ್ರಾಮದ 3 ರೈತರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. 2015ರಲ್ಲಿ 3,90,000 ಸಾಲವನ್ನ ರೈತರು ಪಡೆದುಕೊಂಡಿದ್ರು. ಇವರಿಗೆ ಬ್ಯಾಂಕ್ ಆಫ್ ಬರೋಡಾದಿಂದ ಆ ಬೆಳೆಯ ಸಾಲವನ್ನ ಕಟ್ಟುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ. ನವಲಗುಂದ ತಾಲೂಕಿನ ಮೊರಬಾ, ಶಿರಕೋಳ, ಗುಮ್ಮಗೋಳ, ಆಯಟ್ಟಿ, ಶಿರೂರು ಗ್ರಾಮದ ರೈತರಿಗೆ ನೋಟಿಸ್ ಅನ್ನ ಬ್ಯಾಂಕ್ ನೀಡಿದೆ. ಸದ್ಯ ಮೊರಬಾ ಗ್ರಾಮದ 3 ರೈತರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಮೊರಬಾ ಗ್ರಾಮದ ರೈತ ವೆಂಕರೆಡ್ಡಿ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. 2015ರಲ್ಲಿ 3,90,000 ರೈತರು ಸಾಲವನ್ನು ಪಡೆದುಕೊಂಡಿದ್ದಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ನೋಡಿ, ಈಗ ಸಾಲ ತಗೊಂಡಿದ್ದಾರೆ, ಸಾಲ ಮರುಪಾವತಿ ಮಾಡಿ ಅಂತ ನೋಟಿಸ್ ಕೊಡೋದು ತೀರಾ ಸಹಜ, ಅದರಲ್ಲಿ ಯಾವುದೇ ರೀತಿಯ ಆಕ್ಷೇಪಣೆಯೂ ಇಲ್ಲ. ಆದ್ರೆ ಇಲ್ಲಿ ಬಂದಿರುವಂತ ನೋಟಿಸ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ನೀವೇನಾದರೂ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಿ. ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ 2015ರಲ್ಲಿ 3,90,000 ಸಾಲವನ್ನು ಪಡ್ಕೊಂಡಿರ್ತಾರೆ. 2025ರಲ್ಲಿ 7 ಲಕ್ಷ ಬೆಳೆ ಸಾಲವನ್ನು ತುಂಬುವಂತೆ ಬ್ಯಾಂಕ್ ಆಫ್ ಬರೋಡಾ ಕೊಟ್ಟಿರುವಂತಹ ನೋಟಿಸ್ ಇದು. ಮೇ 5ರಂದು ಬೆಳೆ ಸಾಲವನ್ನು ತುಂಬುವಂತೆ ಬ್ಯಾಂಕ್ ನೋಟಿಸ್ ಅನ್ನ ಈ ರೈತರಿಗೆ ಕೊಟ್ಟಿದೆ. ರೈತರಿಗೆ ಬೆಳೆ ಸಾಲ ಕಟ್ಟಕ್ಕೆ ಮುನ್ನೆಚ್ಚರಿಕಾ ನೋಟಿಸನ್ನು ಕೊಟ್ಟದನ್ನು ನಾವು ತೀವ್ರ ಖಂಡಿಸ್ತೀವಿ. ಯಾಕಂದರೆ ಈಗಾಗಲೇ ಮಳೆಯಿಂದ ಸಿಕ್ಕಾಬಿಟ್ಟೆ ಬೆಳೆ ಹಾನಿಯಾಗಿ ಬಿತ್ತಿದಂಥ ಬೀಜಗಳು, ಗೊಬ್ಬರ ಆಗ ಏನು ಸಂಪೂರ್ಣ ಹಾನಿಗೆ ಇಂಥ ಸಮಯದಾಗ ನೋಟಿಸ್ ಕೊಟ್ಟು ಬೆಳೆ ಸಾಲ ತುಂಬ ಅನ್ನೋದು ಸರಿಯಲ್ಲ. ಅನ್ನದಾತರಿಗೆ ಈ ಸಮಯದಲ್ಲಿ ಶಕ್ತಿ ತುಂಬಬೇಕು ಸರ್ಕಾರಗಳು. ಆ ಶಕ್ತಿ ತುಂಬೋದು ಬಿಟ್ಟು ನೋಟಿಸು ಈ ಬ್ಯಾಂಕ್ಗಳು ಕೊಡೋದನ್ನು ನಿಂದ್ರಿಸಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಕೂಡಲೇ ಬ್ಯಾಂಕ್ ಅಧಿಕಾರಿಗಳನ್ನು ಕರೆದು ಕೊಟ್ಟಂಥ ನೋಟಿಸನ್ನು ವಾಪಸ್ ತಗೋಬೇಕು. ಮುಂದೆ ಯಾರಿಗೂ ನೋಟಿಸ್ ಕೊಡಬಾರ್ದು. ಈ ಕಟಬಾಗಿ ಇರುವಂಥ ಎಲ್ಲ ರೈತರ ಸಾಲ ಮನ್ನಾ ಮಾಡಿ ರೈತರ ಹಿತ ಕಾಪಾಡಬೇಕಂತೇಳಿ ಆಗ್ರಹಿಸ್ತೀವಿ. 2015ರೊಳಗೆ ಬ್ಯಾಂಕ್ ಆಫ್ ಬರೋಡಾದೊಳಗೆ ಸಾಲ ತೊಗೊಂಡಿದ್ದೀವಿ ಸರ. ಈಗ ಬೆಳೆ ಸಾಲ ತೊಗೊಂಡಿದ್ದೀವಿ 3,25,000. 7,30,000 ರೂಪಾಯಿ ಆಗೈತಿ. 10 ದಿನದೊಳಗೆ ಆಗಿ ತುಂಬ್ರಿ ಅಂತ ನೋಟಿಸ್ ಬಿಡ್ತಾರೆ. ಪೋಸ್ಟ್ ಮುಖಾಂತರ ಮನೆಗೆ ನೋಟಿಸ್ ಕಳ್ತಾರೆ. ಈಗ ತುಂಬುವಂಥ ಪರಿಸ್ಥಿತಿ ಒಳಗೆ ನಾವಿಲ್ಲ. ಬಿತ್ತಿದ ಬೀಜೆಲ್ಲ ನುಕ್ಸಾನ ಆಗಿ ಬೆಳೆ ಎಲ್ಲ ಹಾಳಾಗಿ ಹೋಗ್ತೈತೆ. ಈಗ ಅವ್ರು ಈ ಥರ ನೋಟಿಸ್ ಕಳಿಸಿದ್ರೆ ನಾವು ಎಲ್ಲಿಂದ ತುಂಬಿಸ್ತಾರೆ? ಅದಕ್ಕೆ ಏನಾರ ಸರ್ಕಾರ, ಜಿಲ್ಲಾ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಟಿಸ್ ರೈತರಿಗೆ ಕಳಿಸುವಂಥದ್ದನ್ನು ತಪ್ಪಿಸ್ಬೇಕಂತೇಳಿ ಅವರಲ್ಲಿ ಬೇಡ್ಕೊಳ್ತೀವಿ ಸರ್. ನಿಮ್ಮ ಹೆಸರು? ವೆಂಕರೆಡ್ಡಿ ತಿರ್ಲಾಪುರ. ಬ್ಯಾಂಕ್ ಆಫ್ ಬರೋಡಾದಿಂದ 3 ರೈತರಿಗೆ ಬಂದಿರುವಂತಹ ನೋಟಿಸ್ನ ಬಗ್ಗೆ ನೀವು ನೋಡ್ತಾ ಹೋಗೋದಾದ್ರೆ ತಗೊಂಡಿರೋ ಸಾಲಕ್ಕೂ ಈಗ ಕೊಟ್ಟಿರುವಂತಹ ನೋಟಿಸ್ನಲ್ಲಿರುವಂತಹ ಹಣದ ಮೊತ್ತಕ್ಕೂ ಸಂಬಂಧವೇ ಇಲ್ಲದಂತಾಗಿದೆ. ಹಾಗಾಗಿ ರೈತರು ಆತಂಕಗೊಂಡಿದ್ದಾರೆ. ಮತ್ತು ಇಲ್ಲಿ ಡೆಡ್ಲೈನ್ ಅನ್ನು ಕೊಡಲಾಗಿದೆ. 10 ದಿನದ ಒಳಗಾಗಿ ಸಾಲವನ್ನು ತುಂಬಬೇಕು, ಇಲ್ಲ ಅಂದ್ರೆ ಕಾನೂನು ಕ್ರಮ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಡಿ, 2016ರಲ್ಲಿ 1,65,000 ಸಾಲವನ್ನು ಒಬ್ಬ ರೈತ ಪಡ್ಕೊಂಡಿರ್ತಾರೆ. ಈಗ ನೋಡಿ 2025ರಲ್ಲಿ 1,65,000ಕ್ಕೆ 3,45,000 ಕಟ್ಟಿ ಅಂತ ಹೇಳಿ ನೋಟಿಸ್ ಅನ್ನು ಕೊಡಲಾಗಿದೆ. ಇನ್ನು ಮತ್ತೊಬ್ರು ರೈತರು ಅವ್ರ ವಿಚಾರಕ್ಕೆ ಬರೋದಾದ್ರೆ ತಗೊಂಡಿದ್ದು 3,90,000 ಸಾಲ, ಈಗ 7 ಲಕ್ಷ ಬೆಳೆ ಸಾಲವನ್ನು ಕಟ್ಟಿ ಅಂತ ಹೇಳಿ ನೋಟಿಸ್ ಅನ್ನು ಕೊಡಲಾಗಿದೆ. ನದಾಫ್ ಅಂತ ಮತ್ತೊಬ್ಬ ರೈತ ಇದ್ದಾರೆ, ಅವ್ರಿಗೂ ಕೂಡ 1,65,000 ತಗೊಂಡಿದ್ದು ಸಾಲ, ಈಗ 3,45,000 ರೂಪಾಯಿ ಕಟ್ಟಿ ಅಂತ ಹೇಳಿ ನೋಟಿಸ್ ಅನ್ನು ಕೊಡಲಾಗಿದೆ ಮತ್ತು ಡೆಡ್ಲೈನ್ ಅನ್ನು ಕೊಡಲಾಗಿದೆ. 10 ದಿನದ ಒಳಗಾಗಿ ಸಾಲವನ್ನು ತುಂಬಬೇಕು, ಇಲ್ಲ ಇದ್ರೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕಾಗತ್ತೆ ಅನ್ನುವಂತಹ ನೋಟಿಸ್ಗೆ ಸಹಜವಾಗಿ ರೈತರು ಆತಂಕಗೊಂಡಿದ್ದಾರೆ. ಈ ಕಡೆ ಸರಿಯಾಗಿ ಬೆಳೆನೂ ಇಲ್ಲ, ಮತ್ತೊಂದು ಕಡೆಯಿಂದ ಬ್ಯಾಂಕ್ನವರಿಂದ ಹಿಂಗೆ ನೋಟಿಸ್ ಬಂದ್ರೆ ಕತೆ ಏನು ಅನ್ನುವಂಥ ಪ್ರಶ್ನೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ ನೀಡ್ತಾರೆ. ವಿಠಲ್, ತಗೊಂಡಿರೋದು 3 ಲಕ್ಷನೋ 1,65,000 ಈ ಥರದ ಸಾಲ, ಆದರೆ 7 ಲಕ್ಷ ಅಥವಾ ಅದಕ್ಕೂ ಹೆಚ್ಚಿನ
ಹಣವನ್ನು ನೀವು ಮರುಪಾವತಿ ಮಾಡಬೇಕು ಅನ್ನುವಂಥ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನೋದಾದ್ರೆ ಅದನ್ನ ಬಡ್ಡಿ ಹಾಕಿದ್ರ, ಯಾವ ಅರ್ಥದಲ್ಲಿ ಆ ರೀತಿ ಅಮೌಂಟನ್ನು ಜಾಸ್ತಿ ಹಾಕಿದ್ದಾರೆ, ರೈತರು ಏನು ಹೇಳ್ತಿದ್ದಾರೆ? ಖಂಡಿತವಾಗಿಯೂ ದಿವ್ಯಶ್ರೀ, ಈಗಾಗಲೇ ಕೂಡ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕೆಲವೊಂದಷ್ಟು ಹಳ್ಳಿಗಳಲ್ಲಿನ ರೈತರಿಗೆ ಕೂಡ ಇದೀಗ ಬ್ಯಾಂಕ್ ಆಫ್ ಬರೋಡದಿಂದ ನೋಟಿಸ್ ಕೂಡ ಜಾರಿಯಾಗಿರುವಂತದ್ದು. ತೆಗೆದುಕೊಂಡಿರ್ತಕ್ಕಂಥ ಸಾಲಕ್ಕೆ ಬಡ್ಡಿ ರೂಪವಾಗಿ ಈಗ ಲಕ್ಷಾಂತರ ರೂಪಾಯಿ ಹಣವನ್ನ ಸೇರಿಸಿ ಇದೀಗ ಸಾಲ ತುಂಬುವಂತೆ ರೈತರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ರೈತರು ಕೂಡ ಆತಂಕಗೊಂಡಿರ್ತಕ್ಕಂಥ ರೈತರು ಕೂಡ ಏನು ಈಗಾಗಲೇ ತಮ್ಮ ಸಾಲವನ್ನು ತುಂಬಲಿಕ್ಕೆ ಕೆಲವೊಂದಷ್ಟು ಸಮಯಾವಕಾಶವನ್ನು ಕೊಡಬೇಕು ಅನ್ನುವಂತ ಒಂದು ಮಾತನ್ನ ಕೂಡ ಇದೀಗ ಹೇಳ್ತಿರುವಂತದ್ದು. ಅಷ್ಟೇ ಅಲ್ಲದೆ ಕೂಡ ಮೊರಬ ಗ್ರಾಮದ ರೈತ ಸಲೀಂ ನದಾಫ್ ಆಗಿರ್ಬೋದು ಮತ್ತು ಕೆಲವೊಂದಷ್ಟು ಸುತ್ತಮುತ್ತಲಿನ ಗ್ರಾಮದ ರೈತರಿಗೂ ಕೂಡ ಇದೀಗ ನೋಟಿಸ್ ಜಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಹಣವನ್ನ ತುಂಬದೇ ಇದ್ದಲ್ಲಿ ಕೂಡ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಈಗಾಗಲೇ ನೋಟಿಸ್ ನಲ್ಲಿ ಬ್ಯಾಂಕ್ ಅಧಿಕಾರಿಗಳು ತಿಳಿಸಿರುವಂತದ್ದು. ಹೀಗಾಗಿ ಕೂಡ ಇದೀಗ ರೈತರು ಆತಂಕದಲ್ಲಿ ಇರುವಂತದ್ದು. ಈ ಒಂದು ಆತಂಕವನ್ನ ದೂರ ಮಾಡಬೇಕಾದ್ರೆ ಈಗಾಗಲೇ ಒಂದಷ್ಟು ಹಣವನ್ನ ರೈತರು ಪಾವತಿ ಮಾಡಬೇಕು. ಇದಂತ ಸಂದರ್ಭದಲ್ಲಿ ಕೂಡ ಪಾವತಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಕೆಲವೊಂದಷ್ಟು ಸಮಯಾವಕಾಶವನ್ನು ಬ್ಯಾಂಕ್ನವರು ಕೂಡ ನೀಡ್ತಾರೆ. ಹೀಗಾಗಿ ಕೂಡ ಒಂದಷ್ಟು ಸಮಯಾವಕಾಶವನ್ನು ನೀಡಿ ಅನ್ನುವಂತ ಒಂದು ಆಗ್ರಹವನ್ನ ಇದೀಗ ರೈತರು ಮಾಡ್ತಿರುವಂತದ್ದು. ದಿವ್ಯಶ್ರೀ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಠಲ್.